ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಡೇ 7 ಹರ್ಲಿ ವೇಕಪ್ ಚಾಲೆಂಜ್ ಆಗಿರುತ್ತೆ. ಮತ್ತು ಇದು ಸಂಡೇ ಆಗಿರೋದ್ರಿಂದ ಕೂಡ ಬೇಗನೆ ಎದ್ದೆ. ಅಂದರೆ ಸಂಡೇ ಬೇರೆ ಟೈಮಲ್ಲೆಲ್ಲ ತುಂಬ ಲೇಟಾಗಿ ಹೇಳ್ತಿದ್ದೆ. ಇದು ಹರ್ಲಿ ವೇಕಪ್ ಚಾಲೆಂಜಲ್ಲಿದ್ದೀನಲ್ವ, ಸೊ ಭಯ ಇದೆ ಬೇಗ ಎದ್ದೇಳಬೇಕಪ್ಪ ಅಂದ್ಬಿಟ್ಟು. ಮತ್ತು ಎದ್ಬಿಟ್ಟು ಇವತ್ತು ಸಂಡೇ ಆಗಿತ್ತು ಮತ್ತು ಇನ್ನೊಂದು ಮದುವೆ ಫಂಕ್ಷನ್ ಇತ್ತಂತ ಕೂಡ ಹೇಳಿದ್ದೆ ಅಲ್ವಾ. ಮದುವೆ ಫಂಕ್ಷನ್ ಕೂಡ ಹೋಗೋದಿತ್ತು. ಅದರಿಂದ ನಮ್ಮ ಮನೆಯವ್ರು ಹೇಳಿದ್ರು, ಸರಿ ನಾನು ಹೋಗ್ಬಿಟ್ಟು ಚಿಕನ್ ತೊಗೊಂಡು ಬಂದುಬಿಡ್ತೀನಿ, ಹಾಗೆ ಗಾಡಿ ಸರ್ವಿಸ್ಗೆ ಬಿಟ್ಟಿದ್ದೀನಿ, ಗಾಡಿ ರೆಡಿಯಾಗಿದೆ ನೋಡ್ಕೊಂಡು ಚಿಕನ್ ತೊಗೊಂಬರ್ತೀನಿ, ಅಷ್ಟರಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸರಿ ಅಂದ್ಬಿಟ್ಟು ಮಸಾಲೆ ರೆಡಿ ಮಾಡ್ತಿದ್ದೆ, ಹಾಗೆ ಚಿಕನ್ ಕೂಡ ತೊಗೊಬಂದುಬಿಟ್ರು. ಸರಿ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಅವ್ರಿಗೆ ರೆಡಿ ಮಾಡ್ತಿದ್ದೆ. ಚಿಕನ್ನ ರೆಡಿ ಮಾಡಿಕೊಂಡೆ. ಅಂದರೆ ನಂಗೆ ಗೊತ್ತು ನವರಾತ್ರಿ ಟೈಮಲ್ಲಿ ಚಿಕನ್ ಎಲ್ಲ ತಿನ್ನಬಾರ್ದು ಅಂತ, ಆದರೆ ಮನೇಲಿರೋ ಗಂಡಸರು ಕೇಳಬೇಕಲ್ಲ, ಅದು ಬೇರೆ ಅವ್ರು ಇರೋದು ಭಾನುವಾರ ಒಂದು ದಿವಸ ಮನೇಲಿ, ಅವ್ರ ಇಷ್ಟನೇ ನಮ್ಮ ಇಷ್ಟ ಆಗಿರಬೇಕು. ಮತ್ತು ಅವರು ಚಿಕನ್ನು ಮಟನ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಅವರು ತಿನ್ನೋರ್ಗೆ ಮಾಡಿಕೊಟ್ಬಿಟ್ರೆ ಏನೂ ತೊಂದರೆ ಇಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವ್ರಿಗೆ ಚಿಕನ್ ಎಲ್ಲ ಮಾಡಿಕೊಟ್ಬಿಟ್ಟು ನನ್ನ ಮಗಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟು, ಏನಕ್ಕಂದರೆ ಸಂಜೆ ಅವಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಫಸ್ಟು ಸ್ನಾನ ಮಾಡಿಸಿ ನಾನು ಎಲ್ಲ ಸ್ನಾನ ಮಾಡ್ಕೊಂಡು ನೋಡ್ತಿದ್ದಂಗೆ ಸಂಜೆ ಆಗಲೇ ಹೋಯಿತು. ಸರಿ ರೆಡಿ ಎಲ್ಲ ಆಗಿಬಿಟ್ಟು ಮದುವೆ ಬಂದು ಮಾಲೂರು ಹತ್ರ ಇರೋದು. ಸರಿ ಅಂದ್ಬಿಟ್ಟು ಬಸ್ಸಲ್ಲೇ ಹೋಗಿದ್ರಿ. ಬಸ್ಸಲ್ಲಿ ಅಂದರೆ ಬಸ್ ಮಾಡಿದ್ರು ಮದುವೆ ಮನೆಯವರು, ಬಸ್ಸಲ್ಲೇ ಹೋದ್ವಿ. ಆಮೇಲೆ ನೋಡಿದ್ರೆ ಮದುವೆ ಬಸ್ಸಲ್ಲಿ ನಮ್ಮ ಡಿ ಬಾಸ್ ಸಾಂಗ್ ಬರ್ತಿತ್ತು. ಡಿ ಬಾಸ್ ಸಾಂಗ್ ಬರ್ತಿದ್ರು, ಕೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ನನ್ನ ಕಾಲು ಕೇಳಿಲ್ಲ, ನನ್ನ ಮನಸ್ಸು ಕೇಳಲಿಲ್ಲ. ಹೋಗಿ ಒಂದು 4 ಸ್ಟೆಪ್ ಹಾಕಲೇಬೇಕು ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ಆಮೇಲೆ ಅಷ್ಟರಲ್ಲಿ ನನ್ನ ಮನೆಯವ್ರ ಪರ್ಮಿಷನ್ ತಗೊಂಡೆ, ಮನೆಯವ್ರನ್ನ ಕೇಳಿದೆ ಡ್ಯಾನ್ಸ್ ಮಾಡಲಾ ಅಂದ್ಬಿಟ್ಟು. ಅವರು ಮಾಡೋಗು ಅಂತಂದರು. ಮತ್ತು ಅವ್ರು ನನಗೆ ಮೊದಲೇ ಹೇಳಿದರು. ನಾನು ಹೇಳಿದ್ದೆ ನನ್ನ ಬಸ್ಸಲ್ಲೆಲ್ಲ ಬರಲ್ಲಪ್ಪ, ನನ್ನ ಕೈಯಲ್ಲಿ ಆಗಲ್ಲ, ವಾಮಿಟ್ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಅವ್ರು ಅಂದರು, ಇಲ್ಲ ಟ್ರೈನಲ್ಲಿ ಹೋಗೋಣ ಅಂತ ಹೇಳಿದ್ದಕ್ಕೆ, ಬೇಡ ಬಸ್ಸಲ್ಲಿ ಹೋದರೆ ಎಲ್ಲರೂ ಇರ್ತಾರೆ, ಖುಷಿಯಾಗಿ ಆರಾಮಾಗಿ ಹೋಗ್ಬೋದು, ಎಲ್ಲರ ಜೊತೆ ಮಾತಾಡ್ಕೊಂಡು ಕುಣ್ಕೊಂಡು ಹೋಗ್ಬೋದು ಆರಾಮಾಗಿ, ನಿನಗೂ ಇಷ್ಟ ಅಲ್ವಾ ಡ್ಯಾನ್ಸ್ ಎಲ್ಲ ಮಾಡೋದು, ಸರಿ ನಿಮ್ಮ ರಿಲೇಟಿವ್ಸ್ ಎಲ್ಲ ಇರ್ತಾರೆ, ಎಲ್ಲರ ಜೊತೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೋದು, ಬಸ್ಸಲ್ಲೇ ಹೋಗೋಣ ಅಂತ ಹೇಳಿದ್ರು. ಅವ್ರು ಹೇಳ್ದಾಗೆ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿ ನೆಮ್ಮದಿಯಾಗಿ ಹೋದ್ವಿ. ಅದು ಮಾಲೂರು ಯಾಕೆ ಬಂತಂತಲೇ ಗೊತ್ತಾಗಲಿಲ್ಲ. ಆಮೇಲೆ ನೋಡಿದ್ರೆ ಡ್ರೈವರ್ ಬಂತು ಇಳೀರಿ, ಚೌಟ್ರಿ ಬಂತು ಇಳೀರಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಫುಲ್ಲು ಖುಷಿ ಆಗ್ಬಿಟ್ವಿ, ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದಕ್ಕೆ.